ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಯೆಶಾಯನು ಬರೆದ ಗ್ರಂಥ 51ನೆಯ ಅಧ್ಯಾಯ 16ನೆಯ ವಚನ. ಆಕಾಶವನ್ನು ನಿಲ್ಲಿಸಬೇಕೆಂದಲೂ ಭೂಲೋಕವನ್ನು ಸ್ಥಾಪಿಸಬೇಕೆಂದಲೂ ಸಿಯೋನಿಗೆ ನೀನು ನನ್ನ ಜನವೆಂದು ಹೇಳಬೇಕೆಂದಲೂ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನಿಟ್ಟು ನನ್ನ ಕೈಯ ನೆರಳಿನಲ್ಲಿ ನಿನ್ನನ್ನು ಒದಗಿಸಿದ್ದೇನೆ. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಆತನೇ ನಮ್ಮನ್ನು ಆತನ ಜನವೆಂದು ಹೇಳಬೇಕೆಂದು ನಮ್ಮ ಬಾಯಲ್ಲಿ ಆತನ ವಾಕ್ಯವನ್ನು ಕೊಟ್ಟು ಓದುತ್ತಾ ಧ್ಯಾನ ಮಾಡುತ್ತಾ ಮತ್ತೊಬ್ಬರಿಗೂ ಸಾರಿ ಅನೇಕರನ್ನು ಆತನ ರಾಜ್ಯಕ್ಕೆ ಸೇರಿಸುವಂತೆ ಜವಾಬ್ದಾರಿಯನ್ನು ನಮಗೆ ಕೊಡುವುದು ಮಾತ್ರವಲ್ಲದೆ ಆತನ ಕೈಯ ನೆರಳಿನಲ್ಲಿ ನಮ್ಮನ್ನು ಒದಗಿಸುತ್ತಾನೆ. ಹೌದು ಪ್ರಿಯರೇ, ಆಕಾಶವನ್ನು ನಿಲ್ಲಿಸಬೇಕೆಂದಲೂ ಭೂಲೋಕವನ್ನು ಸ್ಥಾಪಿಸಬೇಕೆಂದಲೂ ಚಿಯೋನಿಗೆ ನೀನು ನನ್ನ ಜನವೆಂದು ಹೇಳಬೇಕೆಂದಲೂ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟು ನನ್ನ ಕೈಯ ನೆರಳಿನಲ್ಲಿ ನಿನ್ನನ್ನು ಒದಗಿಸಿದ್ದೇನೆ ಎಂದು ಹೇಳಿದ್ದಾನೆ. ಹೌದು, ಇಂಥ ಒಳ್ಳೆ ದೇವರನ್ನು ಪಡೆದಂಥ ನಾವು ಆತನಲ್ಲಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕೊಟ್ಟಂತ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಆಯುಷ್ಯ ದಿನದಲ್ಲಿ ಒಂದು ದಿನವನ್ನು ಹೆಚ್ಚು ಮಾಡಿ ಕೊಟ್ಟು ನಿನಗೆ ಸ್ತೋತ್ರವನ್ನು ಸಲ್ಲಿಸಲು ಯೋಗ್ಯರಾಗಿ ನಮ್ಮನ್ನು ನಿಲ್ಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ತಂದೆಯೇ. ಈ ದಿನದ ವಾಕ್ಯವನ್ನು ಓದುತ್ತಾ ಧ್ಯಾನ ಮಾಡುತ್ತಾ ಮತ್ತೊಬ್ಬರಿಗೆ ಹೇಳುತ್ತಾ ನಿನ್ನ ವಾಕ್ಯವನ್ನು ಸಾರುವಂತೆ ನಮ್ಮೆಲ್ಲರನ್ನು ನೀನು ಆಶೀರ್ವದಿಸಿ ನಡೆಸಬೇಕೆಂಬುದಾಗಿಯೂ ನಿನ್ನಲ್ಲಿ ನಾವು ಯಾವಾಗಲೂ ಆನಂದ ಪಡಲಿಕ್ಕಾಗುವಂತೆ ನಿನ್ನ ಕೃಪೆಯಿಂದ ನೀನು ನಮ್ಮನ್ನು ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.